ದರ್ಶನ್ ಅವರು ಕಷ್ಟದ ದಿನಗಳನ್ನು ನೀವು ಹತ್ತಿರದಿಂದ ನೋಡಿದ್ದೀರಾ. ವೆಲ್ ಆ್ಯಂಡ್ ಫೈನ್. ನೀವೇ ಒಂದು ಸಾಂಗ್ ಬರೆದಿದ್ದೀರಾ, ಒಳಿತು ಮಾಡು ಮನುಷ್ಯ ಇನ್ನು ಇರೋದು 3 ದಿವಸ ಅಂತ ಬರೆದಿದ್ರಿ. ಆ ಸಾಂಗ್ ದೊಡ್ಡ ಮಟ್ಟಕ್ಕೆ ವೈರಲ್ ಕೂಡ ಆಗಿತ್ತು. ಆದರೆ ಒಂದು ನಾಣ್ಣುಡಿ ಇದೆ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ. ಒಂದು ವರ್ಷ ಎಲ್ಲ ಕಷ್ಟಪಟ್ಟು ಒಂದು ಮಡಿಕೆನ ಮಾಡಿದ್ರೆ ಕುಂಬಾರ, ಅದೇ ಕುಂಬಾರ ತನ್ನ ಮಡಿಕೆನ ಒಂದು ದೊಣ್ಣೆ ತಗೊಂಡು ಒಂದೇ ಕ್ಷಣದಲ್ಲಿ ಹೊಡೆದಾಕ್ಬಿಟ್ರೆ ಹೆಂಗಾಗುತ್ತೆ ಸರ್? ಈಗ ದರ್ಶನ್ ಅವ್ರದ್ದು ಹಂಗೆ ಆಗಿದೆ ಅಂತ ನಿಮ್ಗೆ ಅನಿಸ್ತಿಲ್ವಾ ಸರ್? ಅಷ್ಟು ವರ್ಷಗಳಿಂದ ಕಷ್ಟಪಟ್ಟು ಕಟ್ಟದಂಥ ಕೋಟೆನ ಇದೊಂದು ಪ್ರಕರಣದ ಮೂಲಕ ಒಂದು ದೊಡ್ಡ ಕಳಂಕನ ಹೊತ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ರು ಅಂತ ಅನಿಸ್ತಿಲ್ವಾ ಸರ್? ಎಲ್ಲ ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟು. ನಾನು ನಾನು ಆ ಕಷ್ಟದ ದಿನಗಳಲ್ಲಿ ನೋಡಿದಾಗ ನನಗೆ ಭಯ ಇತ್ತು. ಇದು ನವಗ್ರಹ ಆಕಾಶಲ್ಲಿ ಅವ್ರದ್ದು ಡಬ್ಬಿಂಗ್ ನಡೀತಾ ಇತ್ತು. ಪ್ಲೀಸ್ ಇದನ್ನು ಕೇಳಿ. ಆಕಾಶಲ್ಲಿ ಡಬ್ಬಿಂಗ್ ನಡೀತಾ ಇತ್ತು. ಡಬ್ಬಿಂಗ್ ನಡೆದ ತಕ್ಷಣ ಯಾರಿದ್ದಾರೆ ಒಳಗಡೆ ಅಂತಂದೆ. ನಾನೊಂದು ಸ್ಯಾಟ್ಲೈಟ್ ಮಾತಾಡೋಕ್ಕೆ ಹೋಗಿದ್ದೆ. ದರ್ಶನ್ ಇದ್ದಾರೆ ಒಳಗಡೆ, ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತಂದು. ನನಗೆ ಭಯ ಆಯಿತು. ನಾನು ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ, ಅಷ್ಟು ತೊಂದರೆ ಕೊಟ್ಟಿದ್ದೀನಿ. ಅವಾಗ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ರು. ಸಾರಥಿ ಎಲ್ಲ ರಿಲೀಸ್ ಆಗಿದ್ದು, ಸೂಪರ್ ಸ್ಟಾರ್ ಆಗಿದ್ದರು. ಬಂದ ತಕ್ಷಣ ನನಗೆ ಏನಾದರೂ ಇದು ಮಾಡ್ತಾರೆ ಒಂಥರ ನನಗೆ ಭಯ ಆಯಿತು. ಸಡನ್ನಾಗಿ ಬಂದುಬಿಟ್ರು ಅವ್ರು. ಸಿಗರೇಟ್ ಸೇದಕ್ಕೆ ಆಚೆ ಕಡೆ ಬಂದುಬಿಟ್ರು. ನಾನು ನೋಡಿದ್ರು, ನನಗೆ ಗುರ್ತಿಡಿಲ್ಲ ಅಂತ ತಿಳ್ಕೊಂಡ್ರು. ಗುರ್ತಿಡಿಲ್ಲ ಅಂತ ತಿಳ್ಕೊಂಡಾಗ ಏನು ಸಾರ್ ಈ ಕಡೆ, ಏನು ಸಾರ್ ಇಲ್ಲಿ ಅಂತಂದ್ರಿಲ್ಲ. ಈ ಕಡೆ ತಪ್ಪಿಕೊಂಡ ತಕ್ಷಣವೇ ಬನ್ನಿ ಸರ್, ನನ್ನ ಗ್ಯಾಪ್ನ ಇದ್ದೀನ ಅಂತ ಕೇಳಿದೆ. ಸಾರ್ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಸರ್ ಅಂತ ತಪ್ಪಿಕೊಂಡು ಅವ್ರದ್ದು ಒಂದು ಸಿಗರೇಟ್ ಕೊಟ್ಟರು. ನಾನು ಒಂದು ಸಿಗರೇಟ್ ಸೇರಿದೆ. ಸೇರಿದ ತಕ್ಷಣ ನಾನು ಏನು ಅನ್ನಿಸ್ತು ಅಂತಂದರೆ, ಅವ್ರು ಒಳ್ಳೆತನ ಅಲ್ಲಿ ನೋಡಿ. ಅಷ್ಟು ನೀವು ಸರ್ ನಾವು ಮಾಮೂಲು ಜನರೇ ಯಾವನೊಬ್ಬ ನಮ್ಗೆ ಹಿಂಸೆ ಕೊಟ್ಟಿದ್ರೆ, ಟಾರ್ಚರ್ ಕೊಟ್ಟಿದ್ರೆ ಅವನಿಗೆ ನಾವು ಸ್ಟ್ಯಾಂಡರ್ಡ್ ಆದಮೇಲೆ ನಾವು ಬೇರೆ ಥರನೇ ಮಾತಾಡ್ತೀವಿ. ಆ ವ್ಯಕ್ತಿ ಆ ಥರ ಮಾತಾಡಲಿಲ್ಲ. ಅದೆಲ್ಲ ಮರ್ತಿದ್ರು. ಗೊತ್ತಿತ್ತು ಅವ್ರಿಗೆ ನಾವು ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಗೊತ್ತಿತ್ತು, ಅವ್ರು ತೊಂದರೆ ಕೊಟ್ಟಿದ್ದಾನೆ ಅಂತ ಗೊತ್ತಿತ್ತು. ಆದರೆ ಅವರು ನನಗೆ ಯಾವುದೂ ಹಳೆ ವಿಷಯ ಮಾತಾಡಲಿಲ್ಲ. ಅಯ್ಯ ಶೂಟಿಂಗ್ ಟೈಮಲ್ಲೂ ಸಿಕ್ಕಿದ್ರು. ನಾನು ಎಲ್ಲೋ ನಿಂತ್ಕೊಂಡಿದ್ದಾಗ ದೂರದಲ್ಲಿ ಓಡಿ ಬಂದು ತಪ್ಪಿಕೊಂಡ್ರು. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಅಷ್ಟು ಒಳ್ಳೆಯ ವ್ಯಕ್ತಿ ಅವರು, ಅಷ್ಟು ಒಳ್ಳೆಯ ವ್ಯಕ್ತಿ. ಆದರೆ ಇದು ಇವ್ರ ಮೇಲೆ ಇದು ಬಂದಿರೋ ಆರೋಪ ನೋಡಿದ್ರೆ ನನಗೆ ತುಂಬ ನೋವಾಗುತ್ತೆ. ಖಂಡಿತವಾಗ್ಲೂ ಸರ್, ಕ್ಷಮಿಸೋದು ವೀರರ ಲಕ್ಷಣ. ಅವ್ರು ಈಸ್ ನಾಟ್ ಪ್ರೊಫೆಷ್ನಲ್ ಕಿಲ್ಲರ್, ಈಸ್ ನಾಟ್ ಕಾಂಟ್ರಾಕ್ಟ್ ಕಿಲ್ಲರ್. ಉದ್ದೇಶಪೂರ್ವಕವಾಗಿ ಅವರು ಆಗಿಲ್ಲ ಕೊಲೆ. ಈ ಘಟನೆ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕವಾದ ಕೊಲೆ ಅಲ್ಲ. ಖಂಡಿತವಾಗ್ಲೂ ನಾವೆಲ್ಲ ಕ್ಷಮಿಸಬೇಕು. ಜೀವನ ಮುಗಿದೋಗ್ಬಿಡುತ್ತೆ. ನಾವು ಸಾಯ್ತೀವಿ ಸರ್, ಪ್ರತಿಯೊಬ್ಬರು ಸಾಯ್ತಾರೆ. ಪ್ರತಿ ದಿವಸ ಒಬ್ಬ ವ್ಯಕ್ತಿನ ಸಾಯಿಸೋದು ಬೇಡ ಸರ್ ಅನ್ನೋದು ನನ್ನ ಉದ್ದೇಶ.